ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಿಧಾನ ಪರಿಷತ್ತು ಮಾಜಿ ಸದಸ್ಯರಾದ ಎಂಎಲ್ಸಿ ಗೋಪಾಲಸ್ವಾಮಿ ಮಾತನಾಡಿ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದಿಡಗ ಏತ ನೀರಾವರಿ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 74 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವುದಲ್ಲದೆ ವಿವಿಧ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಅನುದಾನ ನೀಡುವ ಮೂಲಕ ರೈತರ ಬಾಳಿಗೆ ಬೆಳಕಾಗಿದೆ. ಹಿರಿಸಾವೆ, ಜುಟ್ಟನಹಳ್ಳಿ, ನುಗ್ಗೇಹಳ್ಳಿ, ಸಂತೇಶ್ವರ, ನವಿಲೆ, ಆಲಗುಂಡನಹಳ್ಳಿ, ಕಾಂಚೇನಹಳ್ಳಿ, ಕಲ್ಲೇಸೋಮನಹಳ್ಳಿ, ತೋಟಿ, ಕಬ್ಬಳಿ ಸೇರಿದಂತೆ ತಾಲೂಕಿನ ಗಡಿ ಭಾಗಕ್ಕೂ ಹೇಮಾವತಿ ನದಿ ನೀರು ಏತ ನೀರಾವರಿ ಮೂಲಕ ಹರಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಮುಂದೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶುಗರ್ ಫ್ಯಾಕ್ಟರಿ ಚುನಾವಣೆಗಳು ನಮ್ಮ ಕಣ್ಮುಂದಿದೆ. ದಯಮಾಡಿ ನಾವು ಆ ಕಡೆ ಗಮನ ಕೊಡೋಣ. ಸೊಸೈಟಿಲೆಲ್ಲ ಗೆದ್ಬಿಟ್ಟು ನಮಗೆ ಯಾವುದೋ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಬೇಜಾರು. ಅದಿನ್ನೂ ಮನಪಲ್ಲಿನೂ ಬಾಲಕೃಷ್ಣ ಕುಟುಂಬದ ಅದು ಬೀಗ ಹೊಡೆದು ಮಡ್ಕೊಂಡವ್ರು, ಧೈರ್ಯ ಇರ್ಬೋದು ಅದೆಲ್ಲ. ಬಟ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಹತ್ರ ಹಚ್ಚಿಲ್ಲ. ಅದೇನಿದ್ರು ನಿಮ್ಮ ಹತ್ರ ಇದೆ. ಈಗ ಕಳೆದ ಬಾರಿ ಯಾರ್ಯಾರು ನಾವು ಸೋತಿದ್ದೋ ಗೆದ್ದಿದ್ದೋ, ಯಾವ ಕ್ಯಾಟಗಿರಿ ಆಗಿದೆ, ಏನು ಆಗ್ಬೇಕು ಅನ್ನೋದನ್ನು ನಾವೆಲ್ಲ ವಿಮರ್ಶೆ ಮಾಡ್ಕೊಂಡು ಮತ್ತೆ ನಮ್ಮ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಪಂಚಾಯತಿ ಸಭೆಗಳನ್ನು ಕೂಡ ಮಾಡ್ತೀವಿ. ದಿಡಗ ಮತ್ತು ನುಗ್ಗೇಹಳ್ಳಿ ವ್ಯಾಪ್ತಿಯ ರೈತರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರಿಂದ ನೀರಾವರಿ ಯೋಜನೆಗೆ ಸ್ಪಂದಿಸಿದ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿತು. ಕಳೆದ ತಿಂಗಳು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿಡಗ ಏತ ನೀರಾವರಿ ಸಿಎಂ ಚಾಲನೆ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ 15ನೇ ತಾರೀಕು ಕಳ್ಕೊಂಡ್ಮೇಲೆ ಒಂದು ಏನು ಧನುರ್ಮಾಸ ಮುಗೀತು. ಅದಾದ್ಮೇಲೆ ಎಲ್ಲ ಕೂಡ ತಾಲೂಕಲ್ಲಿ ನಾನು ಕೂಡ ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆ ಪಂಚಾಯತಿ ಭಾಗದಲ್ಲಿ ಅದರಲ್ಲಿ ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಯಾಕೆಂದರೆ ಕಾಂಗ್ರೆಸ್ ಬಂದು 25 ವರ್ಷ ಆಗಿದೆ. ಈ ಸಾರಿ ಒಂದು 2 ವರ್ಷಕ್ಕೆ ಕಾಣ್ತಾ ಇದೆ ಅಂತ ಭಾವಿಸ್ತೀವಿ. ಯಾಕೆಂದರೆ ತಾಲೂಕಿಗೆ ಶ್ರೀಕಂಠಯ್ಯನವ್ರ ನಂತರ ಒಂದು ಅವಕಾಶ ಸಿಕ್ಕಿಲ್ಲ. ಕಳೆದ ಬಾರಿ ನಮಗೆಲ್ಲರೂ ಕೂಡ ಹೋರಾಟ ಮಾಡಿದ್ರು, ಟಿಕೆಟ್ ಸಿಗೋ ತಡವಾಯಿತು. ಅದ್ರ ಜೊತೆಗೆ ನಮ್ಮಲ್ಲಿ ಹೊಂದಾಣಿಕೆ ನಾವೆಲ್ಲರೂ ಕೂಡ 5-6 ಜನ ಅಭ್ಯರ್ಥಿಗಳಿತ್ತು. ಎಲ್ಲರನ್ನು ಕೂರಿಸಿ ಒಂದು ಕಡೆ ಮಾಡೋಕ್ಕಾಗಲಿಲ್ಲ. ಅದಾಗಲ್ಲ 2-3 ವರ್ಷ ಆಗ್ತಾ ಇದೆ. ಏನೇನೋ ಮುಂದಿನ ಬಗ್ಗೆ, ಈ 26ನೇ ಹೊಸ ವರ್ಷದ ಬಗ್ಗೆ ನಾವೆಲ್ಲರೂ ಕೂಡ ಚಿಂತೆ ಮಾಡಿ ನಾವು ಬೆಳವಣಿಗೆ ಆಗಬೇಕು, ಮುಂದುವರಿಬೇಕು. ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರನ್ನ ನಾವೇನಾದ್ರು ಉಳಿಸ್ಕೋಬೇಕಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ನಾವು ಗೆಲ್ಲಲೇಬೇಕು. ದಯವಿಟ್ಟು ನಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗ್ರಾಮದಲ್ಲಿ ಏನಾರು ಆಗಿದ್ದು ಎಲ್ಲರೂ ಕೂಡ ಸರಿಪಡಿಸ್ಕೊಂಡು ಯಾವ್ಯಾವ ಕ್ಯಾಟಗಿರಿ ಬೇಕಾಗ್ತದೆ ಅದೆಲ್ಲ ಹಿಂದೆ ಇತ್ತು, ಈಗ ಯಾವ ತಪ್ಪಾಯಿತು ಅವೆಲ್ಲನೂ ಚರ್ಚೆ ಮಾಡ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಆನಂದ್ ಅವರು ಕ್ಯಾಲೆಂಡರ್ಗಳನ್ನ ಮಾಡಿಸಿದ್ದಾರೆ. ನಮಗೆ ಈ ಥರ ಆಗಿದೆ ಅಣ್ಣ ಅಂತಂದ್ರೆ ಖಂಡಿತ ಆನಂದ್ ನಾವೆಲ್ಲರೂ ಕೂಡ ಕಸ್ಬಾ ಹೋಬಳಿ ಭಾಗದೆಲ್ಲ ಮುಖಂಡರುಗಳಿಗೆ ಹೇಳಿ, ನಾನು ಕೂಡ ಫೋನ್ ಮಾಡಿ ಹೇಳ್ತೀನಿ, ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡೋಣ ಅಂತ. ಈಗಾಗಲೇ 2 ಕಾಲ ಆಗಿದೆ. ಹಾಗಾಗಿ ಇದೊಂದು ಒಂದು ಸುವರ್ಣ ಅವಕಾಶ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲಿತ ಗಳಿಸ್ಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಸೊ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕಸ್ಬಾ ಹೋಬಳಿ ಎಷ್ಟು ಗ್ರಾಮ ಪಂಚಾಯತಿ, 6 ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಮನೆಗೂ ಈ ಕ್ಯಾಲೆಂಡರ್ ತಲುಪುವಂಥ ಕೆಲಸನ ನಾವು ಮಾಡ್ತೀವಿ. ನಿಮ್ಮ ಮನೆಗೆ ಯಾರಿಗೆ ಕ್ಯಾಲೆಂಡರ್ ಸಿಕ್ಕಿರಲ್ಲ ಅವರು ನಿಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡ್ರುಗಳ ಹತ್ರ ಹೋದರೆ ಅವರು ನಿಮ್ಮ ಮನೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ MLA ಆಗಿರ್ಬೋದು, MLC ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ಪುರಸಭೆ ಎಲ್ಲದಕ್ಕೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗೂಡಿ ನಮ್ಮ MLC ಗೋಪಾಲಸ್ವಾಮಿ ಅವ್ರನ್ನ ಕೈಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಇರಿಸಬೇಕು ಅಂತ ಹೇಳಿ ನಾನು ಪ್ರತಿಯೊಬ್ಬ ಕಾಂಗ್ರೆಸ್ ಮತದಾರರಿಗೂ, ಪಕ್ಷದ ವರಿಷ್ಠರಿಗೂ ಹಾಗೂ ಪ್ರತಿಯೊಬ್ಬ ನಮ್ಮ ಮುಖಂಡರುಗಳಿಗೆ ನನ್ನ ಅವರನ್ನು ಮನವಿ ಮಾಡಿ ಕೇಳಿಕೊಡ್ತಾ ಇರ್ತೀನಿ.